ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಲಟ್ಕನ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಲಟ್ಕನ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. 5 ಇಂಚು ಉದ್ದ, 5 ಇಂಚು ಅಗಲ ಈ ರೀತಿಲಿ ಪೀಸನ್ನ ಕಟ್ ಮಾಡ್ಕೋಬೇಕು. ಪುನಃ ಇದೇ ಅಳತೆಗೆ ಲೈನಿಂಗ್ ಕ್ಲಾತ್ ಅನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇನ್ನೊಂದು ಪೀಸು 4 ಇಂಚು ಉದ್ದ, 4 ಇಂಚು ಅಗಲ ಇದೆ. ಇನ್ನೊಂದು ಪೀಸು 3 ಇಂಚು ಉದ್ದ, 3 ಇಂಚು ಅಗಲ ಇದೆ. ಈ ರೀತಿಲಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಇಟ್ಕೊಂಡು ಈ ರೀತಿಲಿ ಸುತ್ತ ಸ್ಟಿಚ್ ಹಾಕ್ಬೇಕು ನೋಡಿ. ಈ ಸ್ಟಿಚ್ ಅನ್ನ ಹಾಕ್ಬೇಕಾದ್ರೆ ನೀವು ಸಮನಾಗೆ ಸ್ಟಿಚ್ ಹಾಕ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 1/4 ಇಂಚಿಗೆ ಸ್ಟಿಚ್ ನ ಶುರು ಮಾಡಿ ಬರ್ತಾ ಬರ್ತಾ ಅರ್ಧ ಇಂಚು ಅಥವಾ 1/4 ಇಂಚ್ಗೂ ಕಡಿಮೆ ಆ ರೀತಿಲೆಲ್ಲ ಸ್ಟಿಚ್ ಹಾಕ್ಬಾರ್ದು. ಹಾಗೆಲ್ಲ ಸ್ಟಿಚ್ ಹಾಕಿದ್ರೆ ಫಿನಿಶಿಂಗ್ ಸರಿ ಬರಲ್ಲ. ಹಾಗಾಗಿ ನೋಡಿ, ಏನ್ ಈ ಫೂಟ್ ಇದೆ, ಈ ಫೂಟ್ ಎಡ್ಜನ್ನ ಬಟ್ಟೆ ತುದಿಗೆ ಇಟ್ಕೊಂಡು ಈ ರೀತಿಲಿ ಸ್ಟಿಚ್ ಮಾಡ್ಕೊಂಡು ಬರೋದ್ರಿಂದ ಒಂದೇ ಅಗಲದಲ್ಲಿ ಸ್ಟಿಚ್ ಮಾಡಬಹುದು. ಈ ರೀತಿಲಿ 4 ಸೈಡನ್ನು ಹೊಲ್ಕೋಬೇಕು ನೋಡಿ. ಲೈನಿಂಗ್ ಕ್ಲಾತ್ ಮೇನ್ ಬಟ್ಟೆ ಏನಾದ್ರು ಒಂಚೂರು ಏರುಪೇರು ಇದ್ರೆ ಅದನ್ನ ಈ ರೀತಿಲಿ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಈಗ ಈ ತರ ಕಾರ್ನರ್ ಗಳಲ್ಲಿ ಏನ್ ಸ್ಟಿಚ್ ಹಾಕಿದೀವಿ ಆ ಸ್ಟಿಚ್ ನ ಕಟ್ ಮಾಡಬಾರ್ದು. ಆ ರೀತಿಲಿ ಕಟ್ ಮಾಡ್ಕೋಬೇಕು. ಪುನಃ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೀವು ಈ ತರ ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ಸ್ಟಿಚ್ ನ ಕಟ್ ಮಾಡಬಾರ್ದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಲೈನಿಂಗ್ ಕ್ಲಾತ್ ಮತ್ತೆ ಬಟ್ಟೆನ ಈ ರೀತಿಲಿ ಬಿಡಿಸ್ಕೋಬೇಕು. ಈ ರೀತಿಲಿ ಬಿಡಿಸ್ಕೊಂಡು ನೋಡಿ, ಸೆಂಟರ್ ಅಲ್ಲಿ ಕಟ್ ಅನ್ನ ಮಾಡಬೇಡಿ. ಒಂದ್ ಸ್ವಲ್ಪ ಸೆಂಟರ್ ಗಿಂತ ಈ ಕಡೆ ಒಂದು ಅರ್ಧ ಇಂಚಿಗೆ ಈ ಕಡೆ ಬಂದು ಕಟ್ ಮಾಡ್ಕೊಳ್ಳಿ. ಈ ರೀತಿಲಿ ಕಟ್ ಮಾಡ್ಕೊಂಡು ಈಗ ಮೇನ್ ಬಟ್ಟೆನ ಇದ್ರೊಳಗಡೆಯಿಂದ ಹೊರಗಡೆಗೆ ತೆಗಿಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ ನೋಡಿ. ಈ ರೀತಿಲಿ ಬಿಡಿಸ್ಕೊಂಡಾದ್ಮೇಲೆ ಈಗ ಏನ್ ಈ ಮೂಲೆಗಳಿದೆ, ಈ ಮೂಲೆಗಳನ್ನ ಈ ರೀತಿಲಿ ಸೂಜಿನ ಒಳಗಡೆ ಹಾಕೊಂಡು ಈ ರೀತಿಲಿ ಸರಿಯಾಗಿ ಕಾರ್ನರ್ ಬರೋ ರೀತಿಲಿ ರೆಡಿ ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡ್ಕೊಳ್ಬೇಕಾದ್ರೆ ನೀವು ಸೂಜಿಯಿಂದನೇ ಆದಷ್ಟು ದೂಡಬೇಡಿ. ಸೂಜಿನ ಸಪೋರ್ಟ್ ಆಗಿ ಇಟ್ಕೊಂಡು ನೀವೇ ಬಟ್ಟೆನ ಈ ತರ ಟ್ವಿಸ್ಟ್ ಮಾಡೋದ್ರಿಂದ ಇದನ್ನ ಈಸಿಯಾಗಿ ಮಾಡ್ಕೋಬಹುದು. ಬಟ್ಟೆನ ಟ್ವಿಸ್ಟ್ ಮಾಡದೆ ಖಾಲಿ ಸೂಜಿನೇ ದೂಡ್ತಾ ಇದ್ರೆ ಸೂಜಿ ತೂತ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡತ್ತೆ. ಆಗ ಫಿನಿಶಿಂಗ್ ಅಲ್ಲಿ ಅಷ್ಟು ಸರಿ ಬರುದಿಲ್ಲ ಬಟ್ಟೆ ಹೋಲಾದ್ರೆ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಬಿಡಿಸ್ಕೋಬೇಕು ನೋಡಿ. ಇದೇ ರೀತಿಯಲ್ಲಿ ಇನ್ನು 3 ಸೈಡನ್ನು ಸರಿ ಮಾಡ್ಕೋಬೇಕು ನೋಡಿ. ಈ ರೀತಿಲಿ ಬಿಡಿಸ್ಕೊಂಡಾದ್ಮೇಲೆ ಒಂದ್ಸಲ ಐರನ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ಐರನ್ ಮಾಡ್ಕೊಂಡಿದ್ದೀನಿ. ಇದೇ ಪ್ರಕಾರವಾಗಿ 2 ಪೀಸನ್ನು ರೆಡಿ ಮಾಡ್ಕೋಬೇಕು. 3 ಪೀಸುಗಳನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಇದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ರೀತಿಲಿ ಗೀಚ್ಕೋಬೇಕು. ಈಗ ನೋಡಿ, ಇಲ್ಲಿ ಸೆಂಟರಿಗೆ ಒಂದು ಲೈನ್ ಅನ್ನ ಹಾಕೋಬೇಕು. ಈಗ ಈ ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ಗೀಚ್ಕೊಂಡು ಈಗ ಇಲ್ಲಿ ಸೆಂಟರಿಗೆ ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಇಲ್ಲಿ ಸೆಂಟರ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬಾ ದೊಡ್ಡ ಹೋಲ್ ಬರೋ ರೀತಿಲಿ ಕಟ್ ಮಾಡ್ಕೋಬಾರ್ದು. ನಮ್ದು ಡೋರಿ ಒಳಗಡೆ ತೂರುವಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ರೀತಿಲಿ 3 ಪೀಸ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನ್ ಲೈನ್ ಹಾಕಿದೀವಿ ನೋಡಿ, ಆ ಲೈನ್ಗಳು ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡಾದ್ಮೇಲೆ ಸುತ್ತನು ಇರುವಂತ ಗ್ಯಾಪ್ನು ಒಂದೇ ಅಗಲ ಇರಬೇಕು. ಆ ರೀತಿಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಅದ್ರ ಮೇಲೆ ಈ ರೀತಿ ಇನ್ನೊಂದು ಪೀಸನ್ನ ಇಟ್ಕೋಬೇಕು. ಹೊಲಿಯಕ್ ಮೊದ್ಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇದು ಸರಿಯಾಗಿ ಇಟ್ಕೊಂಡಿದ್ದೀರಾ, ಎಲ್ಲಾ ಕಡೆನೂ ಸೇಮ್ ಗ್ಯಾಪ್ ಇದೆಯಾ ಅಂತ. ಈ ರೀತಿಲಿ ಕನ್ಫರ್ಮ್ ಮಾಡ್ಕೊಂಡು ಈಗ ನಾವೇನ್ ಲೈನ್ ಹಾಕಿದೀವಿ ನೋಡಿ, ಆ ಲೈನಿನ ಮೇಲೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಈ ಕಡೆ ಲೈನ್ ಮೇಲೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು ನೋಡಿ. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಈ ತುದಿಯಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಆಲ್ರೆಡಿ ಅನಿಸ್ತಾ ಇರ್ಬೋದು, ಈಗ ಆಲ್ರೆಡಿ ಕಟ್ ಮಾಡಿದ್ವಲ್ಲ, ಪುನಃ ಏನಿಗೆ ಕಟ್ ಮಾಡ್ಬೇಕು ಅಂತ ನೋಡಿ. ಈಗ ನಾವು ಸ್ಟಿಚ್ ಹಾಕಿದ್ವಲ್ಲ, ಆ ಸ್ಟಿಚ್ ಅನ್ನ ಕಟ್ ಮಾಡ್ಕೋಬೇಕು ಇಲ್ಲಿ ಮಧ್ಯಕ್ಕೆ ಬಂದಿರೋದ್ನ. ಇಲ್ಲ ಅಂದ್ರೆ ಅಲ್ಲಿ ಡೋರಿ ತೂರ್ಲಿಕ್ಕೆ ಕಷ್ಟ ಆಗತ್ತೆ. ಈಗ ಇದ್ರೊಳಗಡೆ ಈ ರೀತಿ ಡೋರಿನ ತೂರಿಸ್ಕೊಂಡು ಬಟ್ಟೆನ ಈ ಪ್ರಕಾರವಾಗಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಫೋಲ್ಡ್ ಅನ್ನ ಮಾಡ್ಕೊಂಡು ನೋಡಿ, ಈ ತುದಿಗಳು ಈ ರೀತಿಲಿ ಸಮನಾಗಿ ಬರೋ ರೀತಿಲಿ ಇಟ್ಕೋಬೇಕು. ಏರುಪೇರು ಬರಂಗೆಲ್ಲ ಇಟ್ಕೋಬಾರ್ದು. ಈ ರೀತಿಲಿ ಇಟ್ಕೊಂಡು ಈಗ ಇಲ್ಲಿ 1/4 ಇಂಚಿನ ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕು. 1/4 ಇಂಚೆ ಬಿಡ್ಬೇಕು ಅಂತೇನಿಲ್ಲ, ಅರ್ಧ ಇಂಚು ತನಕನೂ ಬಿಡ್ಬೋದು. 1/4ರಿಂದ ಅರ್ಧ ಇಂಚಷ್ಟು ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಪುನಃ ಈಗ ಸೂಜಿನ ಈ ತರ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡು ಆ ಕಡೆಗೆ ಎಷ್ಟಗಲ ಬಿಟ್ಟು ಸ್ಟಿಚ್ ಅನ್ನ ಹಾಕಿದ್ರೋ ಅಷ್ಟೇ ಆಗ್ಲಿಕ್ಕೆ ಇಲ್ಲೂ ಸ್ಟಿಚ್ ಹಾಕ್ಬೇಕು. ನೆಕ್ಸ್ಟ್ ಬಟ್ಟೆನ ಈ ಕಡೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಬೇಕಾದ್ರೆ ಫಸ್ಟ್ ಎಷ್ಟಗಲ ಬಿಟ್ಟು ಸ್ಟಿಚ್ ಹಾಕಿದ್ರಿ ಅಷ್ಟೇ ಅಗಲನ ಬಿಟ್ಟು ಇಲ್ಲೂ ಸ್ಟಿಚ್ ಹಾಕ್ಬೇಕು. ಒಂದು 1/4ರಿಂದ ಅರ್ಧ ಇಂಚಷ್ಟು ಬಿಟ್ಟು ಸ್ಟಿಚ್ ಹಾಕಿದ್ರೆ ಸಾಕು ನೋಡಿ. ಈ ರೀತಿಲಿ ಸ್ಟಿಚ್ ಅನ್ನ ಹಾಕೊಂಡಾದ್ಮೇಲೆ ಈಗ ಸೂಜಿಗೆ 4 ಎಳೆ ದಾರನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದೆರಡನ್ನು ಜೋಡಿ ಮಾಡಿ ಇಟ್ಕೊಂಡು ಹೊಲಿಬೇಕು.
ನೋಡಿ ಈ ರೀತಿಲಿ ಹೊಲ್ಕೊಂಡು ಒಂದು ನಾಟನ್ನ ಹಾಕೋಬೇಕು. ಇದೆರಡನ್ನು ಜೋಡಿ ಮಾಡಿಕೊಂಡು ಹೊಲ್ಕೋಬೇಕು. ಈ ತರ ಹೊಲ್ಕೊಂಡು ನಾಟನ್ನ ಹಾಕೋಬೇಕು. ನೋಡಿ ಇದನ್ನ ಈ ರೀತಿಲಿ ಸರಿ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಈಗ ಲಟ್ಕನ್ನ ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿಲಿ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.